ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಶನಿವಾರದ ಬ್ಲಾಗ್ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಈಗ ಟೈಮ್ ಬಂದು ಇನ್ನೇನು 10 ಗಂಟೆ ಆಗ್ತಾ ಇದೆ. ಮತ್ತೆ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ, ಅದು ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ವ್ಲಾಗ್ ಥರ ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಲಿಲ್ಲ ಅಂದರೆ ಅಪ್ಲೋಡ್ ಮಾಡಿದ್ದೀನಿ, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಇನ್ನು ಟೈಮ್ ಕೂಡ ಆಯಿತು. ಇನ್ನು ಬೆಳಗ್ಗೆ ಶನಿವಾರ ಅಲ್ವಾ, ಇವತ್ತೆಲ್ಲ ಕೆಲಸ ಎಲ್ಲ ಮುಗಿಸಿ ಇನ್ನು ಎಲ್ಲರದ್ದು ಕೂಡ ಸ್ನಾನ ಆಯಿತು. ಗುಂಡೊಂದು ಸ್ನಾನ, ಪೂಜೆ, ಊಟ ಎಲ್ಲ ಆಯಿತು. ಅಂಗನವಾಡಿಗೆ ಹೋಗಬೇಕು. ಇವತ್ತು 1ನೇ ತಾರೀಕಲ್ವಾ. ಇನ್ನು 1ನೇ ತಾರೀಕು ಮಂತ್ಲಿ ವಿಡಿಯೋ ಕ್ಯಾಪ್ಚರ್ ಇರುತ್ತೆ ಅಂಗನವಾಡಿಯಲ್ಲಿ. ಫುಡ್ ಕೊಡ್ತಾರಲ್ವ, ಅದಕ್ಕೋಸ್ಕರ ಇನ್ನು ಹೋಗಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಇವನು ಹಂಗೆ ಬಿಟ್ಬಿಟ್ಟು ಇನ್ನು ಪವಿತ್ರ ಮನೆ ಹತ್ರ ಸ್ವಲ್ಪ ಹೊತ್ತು ಹೋಗಿ ಮಾತಾಡಿಸ್ಕೊಂಡು, ಮತ್ತು ಅತ್ತೆ ಈರುಳ್ಳಿ ಏನೋ ತೊಗೊಂಡಿದ್ದಾರಂತೆ, ಇಸ್ಕೊಂಬಿಟ್ಟು ಇನ್ನು ಬರ್ತೀವಿ. ಅದಕ್ಕೆ ಹೊರಟಿದ್ದೀವಿ. ಇವಾಗ ಹೋಗ್ತೀವಿ. ಬರ್ತೀನಿ ಬಾ. ಇನ್ನು ನಮ್ಮ ಗುಂಡಂದಂತೂ ದಿನ ಒಂದು ಕಂಪ್ಲೇಂಟು ಬರ್ತಿರ್ತಾನೆ, ಹೇಳ್ತಾನೆ ಇರ್ತಾನೆ. ಇನ್ನು ಹಳ್ಳಿ ಮಕ್ಳು ಅಂದಮೇಲೆ ಅವೆಲ್ಲ ಕಾಮನು, ಮಾತಾಡ್ತಾ ಇರ್ತಾರೆ. ಇವನ್ಕಿಂತ ಸ್ವಲ್ಪ ದೊಡ್ಡ ಮಕ್ಕಳೆಲ್ಲ ಚುರುಕಾಗಿದ್ದಾರೆ. ಅವರೆಲ್ಲ ಸ್ವಲ್ಪ ಮಾತಾಡ್ತಿರ್ತಾರಲ್ಲ, ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಇನ್ನು ಜನನಿ ಅನ್ನೋ ಹುಡುಗಿ ಇದ್ದಾಳಂತೆ, ಅವಳ ಮೇಲೆ ಜಾಸ್ತಿ ಕಂಪ್ಲೇಂಟು. ಅವಳು ಬಂದುಬಿಟ್ಟು ಯಾವಾಗಲೂ ನೀವು ಮೋಟ ಪತ್ಲಿದ್ದಂಗಿದೆಯಾ, ಹಂಗಿದೆಯಾ, ಹಿಂಗಿದೆಯಾ ಅಂತ ಅಣಗ್ಸೋದು ಎಲ್ಲ ಮಾಡ್ತಾ ಇರ್ತಾಳಂತೆ. ಬಂದುಬಿಟ್ಟು ಹೇಳ್ತಾನೆ ಇರ್ತಾನೆ. ಅದಕ್ಕೆ ಇವತ್ತು ನಾನು ಅವನ ಜೊತೆಗೆ ಹೊರಟಿದ್ನಲ್ವ, ಅದಕ್ಕೆ ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಬಾ ಅಮ್ಮ, ಹೇಳಮ್ಮ, ಹಂಗೆ ಅನ್ಬೇಡ ಅಂತ ಹೇಳಮ್ಮ ಅಂತ ಇದ್ದೆ. ಸರಿಯಪ್ಪ ಹೇಳ್ತೀನಿ ಬಾ, ಇನ್ಮೇಲೆ ಆ ಥರ ಎಲ್ಲ ಮಾತಾಡಬಾರ್ದು ಅಂತ ಹೇಳಿಬಿಟ್ಟು ಬರ್ತೀನಿ ಬಾ ಅಂತ ಹೇಳಿ ಇನ್ನು ಬಂದೆ. ಊರೊಳಗೆ ಬಂದುಬಿಟ್ಟು ಇನ್ನು ಅಂಗನವಾಡಿ ಹತ್ರ ಹೋಗಿ ಇನ್ನು ವೀಡಿಯೋ ಕ್ಯಾಪ್ಚರ್ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಅತ್ತೆ ಮನೆ ಹತ್ರ ಬಂದೆ. ಇನ್ನು ಪವಿತ್ರ, ಯೋಷಿತ ಕೂಡ ಬಂದಿದ್ದರು. ಇವತ್ತು ಶನಿವಾರ, ಅವಳು ಕೂಡ ಬೇಗನೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಇನ್ನು ವಾರ ಮಾಡಿ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಕೂಡ ಇನ್ನು ಬಂದಳು. ಇನ್ನು ಅಷ್ಟರಲ್ಲಿ ಚೇರ್ ಬಂದು ಇನ್ನು ಹೊಸ ಮನೆಗೆ ಒಂದು 4 ಚೇರ್ ತೊಗೊಳೋಣ ಅಂತ ಹೇಳ್ಬಿಟ್ಟು ರೇಟ್ ಮಾತಾಡ್ತಾ ಇದ್ದಾರೆ ಅಲ್ಲಿ ನಮ್ಮ ಚಿಕ್ಕಮ್ಮವರೆಲ್ಲ ಕೂಡ. ಅವ್ರು ಬಂದುಬಿಟ್ಟು 1200 ರೂಪಾಯಿ, 300 ರೂಪಾಯಿ ಒಂದು ಜೊತೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ತುಂಬ ರೇಟ್ ಆಯಿತು. ನಾವು ಕೇಳಿರೋ ರೇಟ್ಗೆ ಅವರು ಅಂದರೆ ಒಪ್ಪಲಿಲ್ಲ. ಸರಿ ಬಿಡಿ, ನಿಮಗೆ ಅಷ್ಟೊಂದು ಅಂತಂದರೆ ಜೊತೆ 1200, 300 ಅಂದರೆ ಯಾರು ತೊಗೊತಾರೆ ಅಂತ ಹೇಳ್ಬಿಟ್ಟು ನಾವು ವಾಪಸ್ ಕಳಿಸಿದ್ವಿ. ಫೈಬರು ಚೇರೆಲ್ಲ ತೊಗೊಂಡ್ಬಿಟ್ಟು ಸುಮ್ಮನೆ ಮುರಿಯೋದು, ಅದನ್ನು ಏನೇನೋ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡ್ತಾಯಿದ್ರು ಅದ್ರ ಮೇಲೆ. ಆದರೂ ಕೂಡ ನಾವು ತೊಗೊಂಡಿದ್ದೀವಿ, ಸ್ವಲ್ಪ ಕಡಿಮೆ ಮಾಡಿ ಕೊಡಿ ಅಂದ್ರೂ ಕೊಡಲಿಲ್ಲ. ಬೇಡ ಬಿಡಿ, ಇನ್ನು ಬರ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ವಾಪಸ್ ಹೋದ್ರಿ. ಇನ್ನು ಈ ಕಡೆ ಬಂದುಬಿಟ್ಟು ಮಾವ ಪಟ್ಲಿ ಮರಿಗೆ ಫುಡ್ಡೆಲ್ಲ ಕಲಸಿ ನೀರೆಲ್ಲ ಇಡ್ತಾಯಿದ್ದಾರೆ. ಇನ್ನು ಹುಲ್ಲಿಗೆ ಹೋಗಿದ್ರೇನೋ ಕಿತ್ಕೊಂಡ್ಬಂದ್ಬಿಟ್ಟು ಎಲ್ಲ ರೋಡಿಗೆ ನೀಟಾಗಿ ಹರಡಿಬಿಟ್ಟು ಎಲ್ಲ ಸೋಸ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾರೆ. ಪಾಪ ಪಟ್ಲಿ ಮರಿ ನೋಡಿದ್ರೆ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್. ಮಾಂದ್ರಿ ಇನ್ನೊಂದು 10 ದಿನ ಇರುತ್ತೆ ಅಷ್ಟೇ, ಆಮೇಲೆ ಎಲ್ಲರೂ ಹೊಟ್ಟೆ ಒಳಗೆ ಸೇರ್ಕೊಬಿಡುತ್ತೆ. ಒಂದು ಏನೋ ಸಾಕ್ಬಿಟ್ಟು ನಾವು ಅವನ್ನ ಕೊಯ್ಬೇಕಂದ್ರೆ ತುಂಬ ಬೇಜಾರು. ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ಇನ್ನು ಅದಕ್ಕಂತಲೇ ಬಿಟ್ಕೊಂಡಿರ್ತೀವಿ, ದೇವ್ರಿಗಂತಲೇ ಇನ್ನು ಮಾಡಲೇಬೇಕಾಗುತ್ತೆ. ಇನ್ನು ದನು ಬಂದುಬಿಟ್ಟು ಅಂಗನವಾಡಿಗೆ ಹೋಗಿದ್ದ. ಇನ್ನು ಯೋಷಿತ ಇಲ್ಲೇ ಇರ್ತಾಳೆ, ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಅತ್ತೆ ಮಾಮನ ಜೊತೆನೇ ಇರ್ತಾಳೆ. ಇನ್ನು ಯಾವಾಗಾದರೂ ಸಾಯಂಕಾಲ ಇಲ್ಲ ಮಧ್ಯಾಹ್ನ ಮಾವ ಆ ಕಡೆ ಹೋದಾಗ ಇನ್ನು ಬಿಟ್ಟು ಬರ್ತಾರೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕೂಡ ನೀರೆಲ್ಲ ಪಟ್ಲಿ ಮರಿಗೆ ನೀಟಾಗಿ ಕುಡಿಸ್ತಾ ಇದ್ದಾರೆ. ಇನ್ನು ಅತ್ತೆ ಕೂಡ ಬಿಡಿ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಇದು ಬಂದುಬಿಟ್ಟು ಇಷ್ಟ ಆಗಿದೆ ಕೆಲಸ. ಇನ್ನು ಮಸ್ತು ಇದೆ, ಮುಂದ್ಗಡೆ ಶೀಟ್ ಹಾಕಿದ್ದಾರೆ. ತುಂಬ ಕೆಲಸ ಇದೆ. ಇನ್ನು ಯಾವಾಗ ಮಾಡ್ಕೊತಾರೆ, ಟೈಮೇ ಸಾಕಾಗ್ತಾ ಇಲ್ಲ. ಇನ್ನು ಇದು ಬಂದುಬಿಟ್ಟು ಅಟ್ಯಾಚ್ ಬಾತ್ರೂಮ್ ಮಾಡ್ತಾರಂತೆ. ಬಚ್ಚಲು ಮತ್ತು ಬಾತ್ರೂಮ್ ಎರಡೂ ಒಂದರಲ್ಲೇ ಇರುತ್ತೆ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ಲು. ಇನ್ನು ಮನೆಗೆ ಪೇಂಟ್ ಮಾಡಿಲ್ಲ, ಏನೂ ಇಲ್ಲ, ತುಂಬ ಕೆಲಸ. ಇನ್ನು ಒಬ್ಬರೇ ಮಾಡ್ಕೋಬೇಕಂದ್ರೂ ಕಷ್ಟನೇ. ಯಾರ್ದಾದ್ರೂ ಸ್ವಲ್ಪ ಹೆಲ್ಪ್ ಇದ್ದರೆ ಮಾಡ್ಕೋಬೋದು. ಬಟ್ ಏನು ಮಾಡೋದು, ಒಬ್ಬರೇ ಮಾಡ್ಕೋಬೇಕಾಗುತ್ತಲ್ಲ. ಸ್ವಲ್ಪ ನಮ್ಮ ಅಂಜಣ್ಣನಿಗೂ ಟೈಮ್ ಸಾಕಾಗ್ತಾ ಇಲ್ಲ. ಇನ್ನು ನೈಟೆಲ್ಲ ಅಷ್ಟೇ, ನೈಟ್ ಏನಾದರೂ ಟೈಮ್ ಇದ್ದರೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊತಾರೆ. ಇನ್ನು ಸಿಂಪಲಾಗೆ ಇವಾಗ ಪೂಜೆ ಆಗ್ತಾಯಿದೆ. ತಾಯಿ ಮಗಳಿಬ್ಬರು ಪೂಜೆ ಮಾಡ್ತಾಯಿದ್ದಾರೆ. ಏನೋ ಒಂಥರ ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ, ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಕೂಡ. ಇನ್ನು ಏನು ಕೂಡ ಎಲ್ಲ ಪೇಂಟೆಲ್ಲ ಆದಮೇಲೆ ಒಂದು ಸತಿ ಸಾಮಾನೆಲ್ಲ ತಂದು ಇಟ್ಕೊತಾರೆ ಇಲ್ಲೇ. ಇನ್ನು ಫೋಟೋ ನೋಡಿದ್ರಂತೂ ಒಂಥರ ಖುಷಿ ಅನಿಸುತ್ತೆ ನೋಡಿ. ಸಿಂಪಲ್ಲಾಗಾದ್ರೂ ಹೂವು ಇರಬೇಕು. ಇನ್ನು ಊರಲ್ಲಿದ್ರಂತೂ ಎಲ್ಲ ಅವ್ರ ಮನೆ ಹತ್ರ ಇವ್ರ ಮನೆ ಹತ್ರ ಹೋಗ್ಬಿಟ್ಟು ಇನ್ನು ಕಿತ್ಕೊಬರ್ಬೋದು. ಇನ್ನು ನನಗಂತೂ ಹೂವನೇ ಇಲ್ಲ. ಒಂದೊಂದು ಸತಿ ಬೇಜಾರು ಅನಿಸುತ್ತೆ. ತಂದಿಟ್ಕೊಂಡು ಹೂವು ಮುಡ್ಸಿದ್ರು ಕೂಡ ಫೋಟೋಗೆ, ದೇವ್ರಿಗೆ ಮನಸ್ಪೂರ್ವಕವಾಗಿ ಪೂಜೆ ಮಾಡಿದ್ರು ಕೂಡ ಒಂದು ಸ್ವಲ್ಪ ತಷ್ಟೇ. ಆಮೇಲೆ ಇಲ್ಲಿ ಬಂದುಬಿಟ್ಟು ರಾತ್ರಿಯೆಲ್ಲ ಎಲ್ಲ ತಗೊಂಡು ಎಲ್ಲ ಕೆಡವಿಬಿಟ್ಟು ಹೋಗ್ತವೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ನಾನು ಹೂವು ಮುಡ್ಸೋದೇ ಬಿಟ್ಬಿಟ್ಟಿದ್ದೀನಿ. ಇನ್ನು ದೀಪನೂ ಅಷ್ಟೇ, ದೀಪನೂ ಕೂಡ ಹಚ್ತಾ ಇಲ್ಲ. ಒಂಥರ ಬೇಜಾರು ಅನ್ನಿಸ್ತಾ ಇದೆ. ಇರಲಿ, ಏನು ಮಾಡೋಕ್ಕಾಗಲ್ಲ. ಇನ್ನು ಶ್ರಾವಣ ಸ್ಟಾರ್ಟ್ ಆದಮೇಲೆ ಹಚ್ಚಲೇಬೇಕು ಮನೇಲಿ ದೀಪ. ಅವಾಗ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಹೇಳಿ
ಇನ್ನು ಇಷ್ಟಿದೆ. ಇನ್ನು ಮುಂದ್ಗಡೆ ಶೀಟೆಲ್ಲ ಹಾಕಿದ್ದಾರೆ. ಇನ್ನು ತುಂಬ ಕೆಲಸ ಇದೆ ಬಿಡಿ. ಇನ್ನು ತಲೆ ಕೂದಲಷ್ಟೊತ್ತಿಗೆ ಎಲ್ಲ ಮುಗಿಸ್ಕೋಬೇಕು. ಇನ್ನು ಟೈಮ್ ಬಂದು ಸುಮಾರು ಆಗಲೇ ಒಂದು ಗಂಟೆ ಹತ್ತತ್ರ ಅನಿಸ್ತಾ ಇತ್ತು. ಇನ್ನು ನಾವು ತೋಟಕ್ಕೆ ವಾಪಸ್ ಬಂದ್ವಿ. ಇನ್ನು ಬರೋ ಅಷ್ಟರಲ್ಲೇ ಗುಂಡನ್ನು ಕೂಡ ಜೊತೆ ಕರ್ಕೊಬಂದ್ವಿ. ಇನ್ನು ಇವತ್ತು ಹಾಫ್ ಡೇ ಬೇರೆ ಇತ್ತಲ್ವ, ರಜಾ ಬೇರೆ ಇತ್ತು. ಇನ್ನು ಸುಮ್ಮನೆ ಟೀಚರ್ ಕೂಡ ಏನೋ ಕಣ್ಣು ಆಪ್ರೇಷನ್ ಅಂತ ಹೇಳ್ಬಿಟ್ಟು ರಜೆ ಹಾಕಿದ್ದಾರೆ. ಇನ್ನು ಹೆಲ್ಪರ್ ಅಷ್ಟೇ ಇದ್ದಿದ್ದು. ಇನ್ನು ತುಂಬ ಜನ ಮಕ್ಕಳಲ್ವ, ಸ್ವಲ್ಪ ಸತಾಯಿಸ್ತಾ ಇರ್ತಾರೆ. ಅವಳದು ಕೂಡ ವಿಡಿಯೋ ಕ್ಯಾಪ್ಚರ್ ಎಲ್ಲ ಮಾಡ್ಕೊತಾ ಇದ್ಲು. ಇನ್ನು ಬಂದವ್ರದ್ದೆಲ್ಲ ಕೂಡ ಅದಕ್ಕೆ ತುಂಬ ಗಲಾಟೆ ಅನಿಸ್ತಾ ಇತ್ತು. ಇನ್ನು ಟೈಮ್ ಕೂಡ ಆಗಿತ್ತಲ್ಲ, ಇನ್ನು ಮತ್ತೆ ಹಗಲೆಲ್ಲ ಹೋಗ್ಬಿಟ್ಟು ಇನ್ನೇನು ಕರ್ಕೊಬರೋದು ಅಂತ ಹೇಳ್ಬಿಟ್ಟು ಇನ್ನು ಜೊತೆಗೆ ಕರ್ಕೊಬಂದ್ವಿ. ಈ ಮರದಲ್ಲಿ ಎರಡೆರಡು ಬಿಕ್ಕೆಂಡು ಬಿಟ್ಟಿದೆ. ಇದರಲ್ಲಿ ಸ್ವಲ್ಪ ದೊಡ್ಡದು ಸೈಜ್ ಆಗಿತ್ತಿದ್ದು. ನೋಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಿತ್ಕೊಂಡು, ಗುಂಡನಿಗೆ ತುಂಬ ಇಷ್ಟ, ಹಾಗಾಗಿ ಕಟ್ ಮಾಡಿಕೊಡ್ತೀನಿ ನಡಿ ಅಂತ ಹೇಳ್ಬಿಟ್ಟು ಇನ್ನು ಕಿತ್ಕೊಟ್ಟೆ. ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡೋಣ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು. ನಾನು ಕೂಡ ಒಂದು ಪೀಸ್ ತಿಂದೆ, ತುಂಬ ಸ್ವೀಟಾಗಿತ್ತು. ಇನ್ನೂ ಒಂದೆರಡು ದಿನ ಬಿಡಬೇಕು ಅನಿಸಿತ್ತು, ಅಷ್ಟು ಇನ್ನು ಹಣ್ಣು ಆಗಿರಲಿಲ್ಲ. ಒಂದು ಮೀಡಿಯಮ್ ಆಗಿತ್ತು, ಚೆನ್ನಾಗಿತ್ತು, ಪರವಾಗಿರಲಿಲ್ಲ. ಹಂಗಾಗಿ ಕಿತ್ಕೊಟ್ಟ. ಇದು ಇಷ್ಟ ಇನ್ನು ಬಿಟ್ಟಿದ್ದು. ಇನ್ನೊಂದು ಗಿಡ ಇದೆ, ಅದರಲ್ಲಂತೂ ಸಿಕ್ಕಾಪಟ್ಟೆ ಕಾಯಿ ಬಿಟ್ಬಿಟ್ಟಿದೆ. ಅವಿನ್ನು ಎಷ್ಟು ದಿನ ಟೈಮ್ ತೊಗೊಳ್ತೋ ಗೊತ್ತಿಲ್ಲ ದೊಡ್ಡವಾಗೋದಕ್ಕೆ. ಇನ್ನು ಮಳೆ ನೀರು ಇದ್ರಂತೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಗಿಡ ಚೆನ್ನಾಗಿ ಕಾಯಿ ಕೂಡ ಬೇಗನೆ ಸೈಜ್ ಆಗ್ತಾ ಇರ್ತವೆ. ಇನ್ನು ನೀರಿಲ್ಲ ಏನಿಲ್ಲ, ಸುಮ್ಮನೆ ಬಿಸಿಲಿಗೆ ಇನ್ನೇನು ಯಾವ ಬೆಳೀತಾ ಇರ್ತಾವೆ ಹೇಳಿ. ಇನ್ನು ನೀರು ತೊಗೊಂಡೋಗಿ ಹಾಕೋಣ ಅಂದರೂ ಕೂಡ ಕೊಡದಲ್ಲಿ ಎಷ್ಟು ನೀರು ಹಾಕಿದ್ರೂ ಕೂಡ ಅವಾಗ ಸಾಲಲ್ಲ. ಇನ್ನು ಏನಿದ್ರು ಕೂಡ ಮಳೆ ನೀರು ಇಲ್ಲ ಡ್ರಿಪ್ಪಲ್ಲಿ ಯಾವಾಗಲೂ ಬಿಟ್ಬಿಟ್ರೆ ಪೈಪಲ್ಲೇ ಚೆನ್ನಾಗಿ ಕುಡ್ಕೊತಾ ಇರ್ತವೆ. ಅದಕ್ಕೆ ಅವಾಗವಾಗ ನಾನು ಸೆಂಟ್ರಲ್ಲಿ ಹೋಗ್ಬಿಟ್ಟು ಒಂದೊಂದು ಕೊಡ ನೀರು ಹಾಕಿ ಬರ್ತಾ ಇರ್ತೀನಿ. ಇನ್ನು ಬೆಳಗ್ಗೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ಎಲ್ಲ 3/4% ಕೆಲಸ ಎಲ್ಲ ಮುಗಿಸಿದ್ದೆ. ಇನ್ನೊಂದು ಸ್ವಲ್ಪನೇ ಇದ್ದಿದ್ದು. ಇವತ್ತು ಶನಿವಾರ ಅಲ್ವಾ, ಇನ್ನು ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ವಾರ ಎಲ್ಲ ಮಾಡಿ ಮನೇಲಿ ಪೂಜೆ ಎಲ್ಲ ಆಗಿತ್ತು. ಇನ್ನು ಪಾತ್ರೆ ಸ್ವಲ್ಪ ಇದ್ವು. ಇನ್ನು ಗುಂಡನ್ನ ಆಟ ಆಡೋಕೆ ಬಿಟ್ಬಿಟ್ಟು ಇನ್ನು ಕೆಲಸ ಮಾಡ್ಕೊತಾ ಇದ್ದೀನಿ. ಇನ್ನು ಪಾತ್ರೆ ಎಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು. ಮನೇಲಿ ಏನೇ ಹೇಳಿ, ಈ ಕಸ ಮುಸ್ರೆ ಅಡುಗೆ ಇದು ಒಂದು 3 ಕೆಲಸ ಆಗಿಬಿಟ್ರಂತೂ ಇನ್ನು ಬಟ್ಟೆ ಇಷ್ಟ ಆದ್ರಂತೂ ಹೆಂಗೋ ಸಮಾಧಾನ ಅನಿಸುತ್ತೆ ಮನಸ್ಸಿಗೆ. ಎಲ್ಲನೂ ಪೆಂಡಿಂಗ್ ಇದ್ಬಿಟ್ರಂತೂ ತಲೆ ಹುಚ್ಚೆ ಹಿಡಿಯುತ್ತೆ ಬಿಡಿ. ಅಟ್ಲೀಸ್ಟ್ ಅಡುಗೆ ಮನೆನಾದರೂ ಕ್ಲೀನಾಗಿರಬೇಕು ನಾವು ಅಡುಗೆ ಮಾಡೋ ಹತ್ರ, ಇಲ್ಲಾಂದರೆ ತುಂಬ ಹಿಂಸೆ ಅನಿಸ್ಬಿಡುತ್ತೆ. ಅದಕ್ಕೆ ಇನ್ನು ಪಾತ್ರೆ ಕೂಡ ಅಷ್ಟೇ ಅವಾಗೆಲ್ಲ ಕೂಡ ನೀಟಾಗಿ ತೊಳೆದಿಟ್ಬಿಡ್ತೀನಿ. ಇನ್ನು ಟೈಮ್ ಕೂಡ ಆಯ್ತು ಅಂತೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಹೋದ್ವಲ್ವಾ, ಇನ್ನು ಎಲ್ಲ ಬಂದುಬಿಟ್ಟು ತೊಳ್ಕೊಳ್ಳೋಣ ಅಂತಲೇ ಹೇಳಿ ಇನ್ನು ಪಾತ್ರೆ ಎಲ್ಲ ಬಿಟ್ಟು ಹೋಗಿದ್ದೆ. ಅದಕ್ಕೆ ಬಂದುಬಿಟ್ಟು ಆ ಕೆಲಸ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಇನ್ನು ಬಿಸಿಲಿಲ್ಲ, ಸ್ವಲ್ಪ ಯಾವಾಗಲೂ ಕೂಡ ವಾತಾವರಣ ಮೋಡದ ಥರನೇ ಇರುತ್ತೆ. ಸದ್ಯಕ್ಕೆ ಬಿಸಿಲಿಲ್ಲ. ಇನ್ನು ಗಾಳಿ ಕೂಡ ಪರವಾಗಿಲ್ಲ, ಬೀಸ್ತಾ ಇರುತ್ತೆ. ಇವಾಗ ಆಷಾಢ ಗಾಳಿ ಅಲ್ವಾ, ಇನ್ನು ಸಿಕ್ಕಾಪಟ್ಟೆ ಗಾಳಿ. ಆದರೂ ಕೂಡ ಹೊರಗಿದ್ರೇನೋ ಒಂಥರ ನೆಮ್ಮದಿ ಅನಿಸುತ್ತೆ. ಇನ್ನು ಒಳಗಡೆ ಹೋದ್ರಂತೂ ಸಖತ್ತು ಹೀಟ್ ಬಿಡಿ ಶೀಟು. ಇನ್ನು ಇವಾಗಲೂ ಅಷ್ಟೇ, ಅದು ಕಡಿಮೆನೇ ಆಗಿಲ್ಲ. ಅದಕ್ಕೆ ನಮ್ಮ ಮನೆಗೆ ಒಂದೇ ಒಂದು ಕಿಟಿಗೆ ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಆ ಕಿಟಿಗೆ ಇಲ್ಲದೆ ಇರೋದಕ್ಕೆ ಬೆಳಕು ಬರ್ತಾ ಇಲ್ಲ. ಇನ್ನು ಸರಿಯಾಗಿ ನಮಗೆ ಒಂಥರ ತಂಪಾಗೂ ಇರ್ತಾ ಇಲ್ಲ. ಆ ಥರ ಬೆಳಗ್ಗೆ ಅಂತೂ ಬಿಸಿಲು ಇಲ್ಲ, ಒಂದು 8 ಗಂಟೆವರೆಗೂ ನಮ್ಮ ಮನೇಲಿ ಬೆಳಗ್ಗೆ ಕಾಣಿಸಲ್ಲ. ನಾನು ನಿನ್ನೆ ಅಪ್ಲೋಡ್ ಮಾಡಿರೋ ವಿಡಿಯೋ ನೋಡಿದಿರಲ್ಲ, ಒಂಥರ ಕತ್ಲು ಥರ ಕಾಣಿಸ್ತಾ ಇತ್ತು ನೆಲ ಎಲ್ಲ ಒರೆಸ್ಬೇಕಾದ್ರೆ. ನಾನು ಟಾರ್ಚ್ ಹಾಕ್ಕೊಂಡು ವೀಡಿಯೋ ಮಾಡಿದ್ರು ಕೂಡ ಅಷ್ಟೊಂದು ಕ್ಲಿಯರಿಟಿ ಬರಲ್ಲ ವೀಡಿಯೋ. ಸುಮಾರು ಟೈಮ್ ಆದಾಗ ಸ್ವಲ್ಪ ಚೆನ್ನಾಗಿ ಬೆಳಕು ಬರ್ತಾ ಇರುತ್ತೆ. ಇನ್ನು ಬಿಸಿಲಿದ್ರೆ ಪರವಾಗಿಲ್ಲ, ಹಂಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಷ್ಟೇ. ಇಲ್ಲಾಂದರೆ ಅಸಲು ಕಾಣಿಸೋದೇ ಇಲ್ಲ. ನೋಡ್ತಾ ಇರ್ಬೋದು. ಇನ್ನು ಪಾತ್ರೆ ಕೂಡ ಎಲ್ಲ ತೊಳೆದಿಟ್ಟೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅವು ಜಾಗಕ್ಕೆ ಅವು ಜೋಡಿಸ್ಬಿಟ್ರೆ ಇನ್ನು ಟೆನ್ಷನ್ ಇರೋಲ್ಲ. ಇನ್ನು ಅಷ್ಟರಲ್ಲಿ ನಮ್ಮ ಪವಿತ್ರ ಫೋನ್ ಮಾಡಿದ್ಲು, ಇನ್ನು ಗಾಡಿಯಲ್ಲಿ ಸೊಪ್ಪಿಟ್ಟಿದ್ದೀನಿ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು. ನಾನು ಅಲ್ಲಿದ್ದಂಗೆ ನಮ್ಮ ಚಿಕ್ಕಮ್ಮ ಮತ್ತು ಪವಿತ್ರ ಎಲ್ಲ ಹೊಲದಲ್ಲಿ ಸೊಪ್ಪಿದೆ ಕಿತ್ಕೊಂಬರೋಣ ಬಾ ಅಂತ ಹೇಳಿ ನಾವು ಹೋಗಿದ್ರು. ಇನ್ನು ಅಷ್ಟರೊಳಗೆ ಒಂದು ಸತಿ ನಮ್ಮ ಮನೆಯವ್ರು ಊರೊಳಗೆ ಹೋಗಿದ್ರು, ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಹಂಗೆ ಬೈಕ್ ನೋಡಿಬಿಟ್ಟು ಇನ್ನು ಬೈಕಲ್ಲಿ ಇಟ್ಟು ನನಗೆ ಫೋನ್ ಮಾಡಿದ್ಲು, ತಗೋ ಅಂತ ಹೇಳ್ಬಿಟ್ಟು. ಹಂಗೆ ಊರೊಳಗಿದ್ರೆ ಆರಾಮಾಗಿ ಆ ಹೊಲಕ್ಕೂ ಈ ಹೊಲಕ್ಕೆ ಹೋಗ್ಬಿಟ್ಟು ಹೆಂಗೋ ಸೊಪ್ಪು ಅದು ಇದು ತೊಗೊಂಬಂದು ಹೆಂಗೋ 1-2-3 ಟೈಮ್ ನಾವು ಹೆಂಗೋ ಮಾಡ್ಕೋಬೋದು. ಇಷ್ಟು ಸೊಪ್ಪನ್ನ ಒಂದು ಸತಿ ಮಸಿಬೋದು, ಮತ್ತೊಂದು ಸ್ವಲ್ಪ ಏನಾದರೂ ಕಾಳು ಹಾಕ್ಬಿಟ್ಟು ಬಸ್ಸಾರು ಥರ ಮಾಡ್ಬೋದು, ಹೆಂಗೋ ಒಂದು ಆಗುತ್ತೆ. ಇನ್ನು ಸೊಪ್ಪು ಕೂಡ ಚೆನ್ನಾಗಿ ತಿನ್ನಬೇಕಲ್ವ. ಇನ್ನು ಇದು ಬಂದುಬಿಟ್ಟು ಗೊರ್ಜಿ ಸೊಪ್ಪು ಮತ್ತು ಒಂದು 3 ಥರದ ಸೊಪ್ಪೇನೋ ಇತ್ತು. ಚೆನ್ನಾಗಿತ್ತು ಸೊಪ್ಪು ಕೂಡ. ನನಗೆ ಆ ಸೊಪ್ಪು ನೋಡಿದ ತಕ್ಷಣವೇ ತಿನ್ನಬೇಕು ಅಂತಲೇ ಅನ್ನಿಸ್ಬಿಡ್ತು. ಸಾಯಂಕಾಲಕ್ಕೆ ತಿನ್ನೋಣ ಅಂತ ಹೇಳಿ ಇನ್ನೆಲ್ಲ ಸೋಸಿಕ್ಕೋಣ ಫಸ್ಟ್ ಅಂತೇಳ್ಬಿಟ್ಟು ಇನ್ನು ತೊಗೊಬಂದೆ ಗಾಡೀಲಿ ಇದ್ದಿದ್ದು. ಗುಂಡಂತೂ ಚೆನ್ನಾಗಿ ಮಲ್ಕೊಂಡ್ಬಿಟ್ಟ. ಇನ್ನು ಇವತ್ತು ಶನಿವಾರ ಅಲ್ವಾ, ಇನ್ನು ಶನಿವಾರ ಅಂಗನವಾಡಿಯಲ್ಲಿ ಕೂಡ ಮಲಗಿಸೋದಿಲ್ಲ, ಹಾಫ್ ಡೇಗೆ ಬಿಟ್ಬಿಡ್ತಾರೆ. ಇನ್ನು ಕರೆಕ್ಟಾಗಿ ಮಕ್ಳಿಗೆ ಆ ಟೈಮ್ಗೆ 1:30-2 ಗಂಟೆ ಒಳಗಡೆ ನಿದ್ದೆ ಬಂದುಬಿಡುತ್ತೆ ಆಗಲೇನು. ಇನ್ನು ನಾವು ಮಲಗಿಸಲ್ಲ, ಆಟಾಡೋ ಅಂದರೂ ಕೂಡ ಆಟೋಮೆಟಿಕ್ಕಾಗಿ ಅವರೇ ಆಟಾಡ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಇನ್ನು ಈ ಬೆಕ್ಕಂತೂ ನಾನು ಎಲ್ಲಿದ್ರೂ ಅಲ್ಲಿಗೆ ಬರ್ತಾ ಇರುತ್ತೆ. ಅದಕ್ಕೆ ಸೊಪ್ಪಾದರೂ ಸೋಸೋಣ
ಅಂತ ಕೂತ್ಕೊಂಡಿದ್ದೀನಿ. ಸುಮ್ಮನೆ ಕೈಯೇ ಇಟ್ಕೊಳ್ಳೋದು ಬರ್ತಾ ಇದೆ. ಇನ್ನು ಗುಂಡ ಕೂಡ ಎದ್ದ ಸಂಜೆ ಆಗಿತ್ತು. ಇನ್ನು ಎಷ್ಟು ಒಂದು 20 ದಿನ ಆಯಿತು ಅನಿಸುತ್ತೆ ಫ್ರೆಂಡ್ಸು ಕೋಳಿ ಮರಿ ಇಟ್ಟು ಕೂತ್ಕೊಬಿಟ್ಟು. ಇನ್ನು ಮರಿ ಮಾಡಿತ್ತು ಇವತ್ತು. ಅದಕ್ಕೆ ಒಂದೇ ಒಂದು ಕ್ಯೂಟಾಗಿ ಮರಿ ಮಾಡಿದ್ದಲ್ವ ತಕ್ಕೊಟ್ರು ನೋಡೋಣ ಅಂತೇಳ್ಬಿಟ್ಟು. ಈ ಕೋಳಿಗೆ ಎಷ್ಟು ಮೊಟ್ಟೆ ಇಟ್ಟಿದ್ವಿ, ಬಟ್ ಮರಿ ಮಾಡಿರೋದೆ 4 ಮರಿ ಮಾಡಿದೆ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಏನು ಆಷಾಢ ಅಂತನೋ ಗೊತ್ತಾಗ್ತಾಯಿಲ್ಲ, ಇನ್ನು ಗಾಳಿ ಕಾಲ ಅಂತನೋ ಏನೋ ಮರಿನೇ ಮಾಡ್ತಾಯಿಲ್ಲ ಸರಿಯಾಗಿ ಅಂತೇಳ್ಬಿಟ್ಟು. ಎಷ್ಟು ಮೊಟ್ಟೆ ವೇಸ್ಟ್ ಅದು ಗೊತ್ತಾ. 3 ಕೋಳಿನ ಕುಂದಿರ್ಸಿದ್ವಿ ನಾವು. ಕುಂದಿಸಿದ್ರೆ ಒಂದು ಕೋಳಿ ಪರವಾಗಿಲ್ಲ ಚೆನ್ನಾಗಿ ಮಾಡಿದೆ. ಇನ್ನು ಈ ಕೋಳಿ ಬಂದುಬಿಟ್ಟು 4 ಮರಿ ಮಾಡಿದೆ ಅಷ್ಟೇ. ಸುಮಾರು ಒಂದು 16-17 ಮೊಟ್ಟೆ ಇಟ್ಟಿದ್ರು ನಮ್ಮ ಮನೆಯವರು. ಅವೆಲ್ಲ ಕೂಡ ವೇಸ್ಟು. ಮತ್ತು ಈ ಕಡೆ ಇನ್ನೊಂದು ಕೋಳಿ ಕುಂದಿರ್ಸಿದ್ದೀವಿ ಬಂಡೆ ಮೇಲೆ. ಅದಿನ್ನು ಮಾಡ್ತಾ ಇದೆ. ಅದು ಎಷ್ಟು ಮರಿ ಮಾಡುತ್ತೋ ಗೊತ್ತಿಲ್ಲ. ಇದಂತೂ ಬರೀ 4 ಮರಿ ಮಾಡಿದ್ದು. ಒಂದೊಂದು ಸತಿ ಮೊಟ್ಟೆ ಏನಂದರೆ ಮಿಸ್ ಆಗಿಬಿಡ್ತವೆ. ಸ್ವಲ್ಪ ನಾವು ಎತ್ತಿಡಬೇಕಾದ್ರೆ ಅದ್ರ ಮೊಟ್ಟೆ ಇದಕ್ಕೆ, ಇದ್ರ ಮೊಟ್ಟೆ ಅದಕ್ಕೆ ಇಟ್ಬಿಟ್ಟಿರ್ತೀವಿ ಒಂದೊಂದು ಸತಿ. ಹಂಗಾಗಿ ಇದು ಕರೆ ಕೋಳಿ ಮೊಟ್ಟೆ ಅನಿಸುತ್ತೆ. ಇದು ಹೇಳ್ತಾಯಿದ್ರು ನಮ್ಮ ಮನೆಯವರು, ಅದ್ರ ಮೊಟ್ಟೆ ಇದು ನೋಡು, ಮರಿ ಕೂಡ ಎಷ್ಟು ಕಪ್ಪಗಿದೆ ಅಂತ ಹೇಳ್ಬಿಟ್ಟು. ಹಂಗೆ ಎಕ್ಸ್ಚೇಂಜ್ ಆಗ್ತಾ ಇರ್ತಾವಲ್ವ, ಹಂಗಾಗಿ ಮರಿ ಕೂಡ ಜಾಡಿಲ್ಲ ಈ ಸತಿ. ಫುಲ್ಲು ಚಿಕ್ಕ ಮರಿ. ಅದನ್ನು ಹೇಳ್ತಾಯಿದ್ರು, ಮರಿನೂ ಜಾಡಿಲ್ಲ, ನಮ್ಮ ಮರಿನೂ ಜಾಸ್ತಿ ಮಾಡಿಲ್ಲ, ಮೊಟ್ಟೆ ಎಲ್ಲ ಹಂಗೆ ಅಂತೇಳ್ಬಿಟ್ಟು. ಆ ಮೊಟ್ಟೆ ಎಲ್ಲ ವೇಸ್ಟೇ. ಅವು ಮತ್ತೆ ಯೂಸ್ ಮಾಡೋದಕ್ಕೆ ಬರೋದಿಲ್ಲ, ಸುಮ್ಮನೆ ವೇಸ್ಟಾಗಿ ಬಿಸಾಕ್ಬೇಕು ಅಷ್ಟೇ. ಯಾಕೆಂದರೆ ಸುಮಾರು ಒಂದು 15-20 ದಿನ ಹಂಗೆ ಕೂತ್ಕೊಂಡಿರ್ತವೆ ವೀಟಿಗೆ. ಅದಕ್ಕೆ ಅವು ತಿನ್ನೋದಕ್ಕೂ ಬರೋಲ್ಲ, ಏನಿಲ್ಲ. ನಾವು ಯೂಸ್ ಕೂಡ ಮಾಡೋದಿಲ್ಲ ಹೇಳ್ಬೇಕಂತಂದರೆ. ಇನ್ನು ಮೊಟ್ಟೆ ಇಟ್ಟಿದ ತಕ್ಷಣವೇ ಫ್ರೆಶ್ಶಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾಟಿ ಮೊಟ್ಟೆ ಒಳ್ಳೇದು ಆರೋಗ್ಯಕ್ಕೆ. ಆದರೆ ಏನು ಮಾಡೋದು, ಮರಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಬಿಡ್ತೀವಿ. ಇನ್ನು ಬೆಳಗ್ಗೆದು ಸಾಂಬಾರು ಇತ್ತಲ್ವ, ಇನ್ನು ಬೇಳೆ ಮತ್ತು ಹೆಸ್ರು ಕಾಳು ಹಾಕ್ಬಿಟ್ಟು ಬೇಳೆ ಪಪ್ಪು ಥರ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ಸ್ವಲ್ಪ ಸಾಂಬಾರಿತ್ತು, ಅದಕ್ಕೆ ಬಿಸಿ ಮುದ್ದೆ ಮತ್ತು ಅನ್ನ ಮತ್ತು ಸೊಪ್ಪು ಕೂಡ ಕೊಟ್ಟಿದ್ಲಲ್ಲ ಪವಿತ್ರ, ಒಂದು ಸೊಪ್ಪು ಹಂಗೆ ಫ್ರೈ ಮಾಡಿಕೊಂಡೆ. ಹಿಂಗೆ ಏನಿಲ್ಲ, ಸಿಂಪಲ್ಲಾಗಿ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ, ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಈ ಥರ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹಿಂಗೆ ಪ್ಲೇನಾಗಿ ಮಾಡ್ಕೊಳ್ಳೋದಕ್ಕೆ. ನನಗೂ ಕೂಡ ತುಂಬ ಇಷ್ಟ, ಬಟ್ ನಮ್ಮ ಮನೆಯವ್ರಿಗೆ ಈ ಥರ ಇಷ್ಟ ಆಗೋಲ್ಲ. ಇನ್ನು ನಮ್ಮ ಮನೆಯವ್ರ ಕತೆ ಕಟ್ಕೊಂಡ್ರೆ ಅಷ್ಟೇ ಅಂತ ಹೇಳ್ಬಿಟ್ಟು ನಾನು ಗುಂಡ ಈ ಥರ ಮಾಡ್ಕೊಂಡ್ವಿ. ಇನ್ನು ಬೆಳಗ್ಗೆದು ಸ್ವಲ್ಪ ಅನ್ನ ಕೂಡ ಇತ್ತು. ಅನ್ನ ಕೂಡ ಸಾಕಾಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ನಾವು ಮುದ್ದೆ ಒಂದು ಮಾಡಿದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡಿ.